2 ಕೋಟಿ ರೂಪಾಯಿ ಹಣಕ್ಕೋಸ್ಕರ ಮಾಜಿ ಸೈನಿಕನನ್ನ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಲವರ್ನ ಜೊತೆ ಸೇರಿ ಪತಿ ಸಂದೀಪ್ ಮಂಜರಗಿಯನ್ನ ಹೆಂಡತಿಯೇ ಕೊಲೆ ಮಾಡಿದ್ದು. FSLನಲ್ಲೇ ವರದಿಯನ್ನ ತಿರುಚಿ ಕೊಲೆ ಕೇಸ್ ಮುಚ್ಚಿ ಹಾಕಿದ್ದು ಇದೀಗ ಬಹಿರಂಗ ಆಗಿದೆ. FSL ತಜ್ಞರೇ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನುವ ಅನುಮಾನ ಮೂಡ್ತಾ ಇರುವಂಥದ್ದು. 3 ಲಕ್ಷ ರೂಪಾಯಿ ಹಣವನ್ನು ಪಡೆದು ವರದಿಯನ್ನ FSL ಅಧಿಕಾರಿ ತಿರುಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಅದು ಬಹಿರಂಗ ಆಗಿರುವಂಥದ್ದು. FSL ಅಧಿಕಾರಿಗಳು ಕೂಡ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಎಡಿಟ್ ಮಾಡಿದ್ದಾರೆ ಒಂದಷ್ಟು ಅಧಿಕಾರಿಗಳು. ಸೀನಿಯರ್ ಸೈಂಟಿಫಿಕ್ ಆಫೀಸರ್ PN ನಾಗರಾಜ್ ಹಾಗೆ ಲ್ಯಾಬ್ ಅಸಿಸ್ಟೆಂಟ್ ಚೆನ್ನಯ್ಯ ಮತ್ತು ಗುಮಾಸ್ತ ಅಪ್ಪಾಸಾಬ್ ಸದ್ಯ ಈ ಮೂವರನ್ನ ಬಂಧಿಸಲಾಗಿದೆ. ಕಮಿಷನರ್ ಕಚೇರಿಯ FDA ಅಶೋಕ್ ಗುಜನಾಳ ಕೂಡ ಅರೆಸ್ಟ್ ಆಗಿದ್ದಾನೆ. ಸಂಜಯ್ರ ಪತ್ನಿ ಸುಮಾ ಹಾಗೆ ಪ್ರಿಯಕರ ಪುಂಡಲೀಕ ಸೇರಿದಂತೆ 9 ಜನರ ಬಂಧನ ಈ ಪ್ರಕರಣದಲ್ಲಿ ಆಗಿರುವಂಥದ್ದು. ಮಾಜಿ ಸೈನಿಕ ಆತನನ್ನು ಕೊಲೆ ಮಾಡಲಾಗಿರುತ್ತೆ. ಸಂಜಯ್ರನ್ನ ಮಾಜಿ ಸೈನಿಕನನ್ನು ಆ ಕೊಲೆ ಪ್ರಕರಣಕ್ಕೆ ಸಿಕ್ಕಿರುವಂತಹ ಟ್ವಿಸ್ಟ್ ಇದು. ಪುಂಡಲೀಕ ಎಂಬಾತ ಒಂದು ಅಂಗಡಿಯನ್ನು ನಡೆಸ್ತಾ ಇದ್ದ. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಮೇಜರ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ FSL ಅಧಿಕಾರಿಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದವಾಗ ಈ FSL ಅಧಿಕಾರಿಗಳು ಈ ಹಿಂದೆ ನಡೆಸಿದಂತಹ ಪ್ರಕರಣಗಳ ಬಗ್ಗೆ ಕೂಡ ಅನುಮಾನ ಮೂಡೋದಕ್ಕೆ ಶುರುವಾಗತ್ತೆ. ಶ್ರೀಕಾಂತ್, ಸಹಜವಾಗಿ ನವೀನ್, ಏನಂತಂದ್ರೆ ಈ ಪ್ರಕರಣವನ್ನ ಪ್ರಮುಖವಾಗಿ ಏನು ಯಮಕನಮರಡಿ ಠಾಣೆ ಪೊಲೀಸರು ಭೇದಿಸಿರುವಂತದ್ದು. ಆದ್ರೆ ಯಾವ ವಿಚಾರ ಒಂದು ಸ್ಟೇಟಸ್ ಅನ್ನ ಮುಂದಿಟ್ಕೊಂಡು ಈ ಒಂದು ವಿಚಾರವನ್ನ ಪೊಲೀಸರು ಬೆನ್ನತ್ತಿದಂತ ಸಂದರ್ಭದಲ್ಲಿ ಅಲ್ಲಿ ಏನಂತಂದ್ರೆ ಲವರ್ ಹಾಗೇನೆ ಏನು ಈ ಕೊಲೆಯಾದಂತ ಯೋಧನ ಪತ್ನಿ ಏನಿದ್ದಾರೆ ಇಬ್ರು ಸೇರ್ಕೊಂಡು ಏನಂತಂದ್ರೆ ಈ ಕೃತ್ಯವನ್ನ ಎಸಗಿರುವಂತದ್ದು ಬಯಲಾಗಿದೆ. ಯಾಕಂತಂದ್ರೆ ಸುಮಾರು 3 ಲಕ್ಷಕ್ಕೂ ಅಧಿಕ ಏನು ಇದು ಇತ್ತು ಇನ್ಶೂರೆನ್ಸ್ ಅನ್ನ, ಆ ಹಣವನ್ನ ಹಂಚಿಕೆ ಮಾಡುವ ವಿಚಾರದಲ್ಲಿ, ಕೊಲೆ ಆದ ನಂತರ ಹಂಚಿಕೆ ಮಾಡುವ ವಿಚಾರದಲ್ಲಿ ಲವರ್ ಹಾಗೇನೆ ಈ ಏನು ಕೊಲೆಯಾದ ಅಂತ ವ್ಯಕ್ತಿಯ ಪತ್ನಿ ಏನಿದ್ದಾರೆ ಇಬ್ಬರ ನಡುವೆ ಜಗಳ ಆಗತ್ತೆ. ಜಗಳ ಆದಂತ ಸಂದರ್ಭದಲ್ಲಿ ಆತ ಏನು ಲವರ್ ಇದ್ದಾನೆ ಆತ ಒಂದು ಸ್ಟೇಟಸ್ ಅನ್ನ ಇಡ್ತಾನೆ. ಆ ಸ್ಟೇಟಸ್ ಅನ್ನ ಇಟ್ಟಂತ ಒಂದು ವಿಚಾರ ಅವರ ಸಹೋದರರಿಗೆ ಗೊತ್ತಾಗತ್ತೆ. ಕೊಲೆ ಆದಂತ ಮಾಜಿ ಯೋಧನ ಮನೆ ಕಡೆಯವರಿಗೆ ಗೊತ್ತಾಗತ್ತೆ. ಆ ವಿಚಾರವನ್ನ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಇದು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ನಮ್ಮ ಸಹೋದರ ಏನಂತಂದ್ರೆ ಕೊಲೆಯಾಗಿಲ್ಲ, ಏನಂತಂದ್ರೆ ಆ ಹೃದಯಾಘಾತದಿಂದ ಸಾವನ್ನಪ್ಪಿಲ್ಲ. ಆತನನ್ನ ವ್ಯವಸ್ಥಿತವಾಗಿ ಇಂಜೆಕ್ಷನ್ ಮೂಲಕ ಏನಂತಂದ್ರೆ ಸಲೈನ್ ಮೂಲಕ ಏನಂತಂದ್ರೆ ಆತನಿಗೆ ಪಾಯ್ಸನ್ ಅನ್ನ ನೀಡಿ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಸಂಶಯ ನಮಗಿದೆ ಅಂತ ಹೇಳಿ ಒಂದು ವಿಚಾರವನ್ನ ಮುಂದಿಡ್ತಾರೆ. ಅಂತ ಸಂದರ್ಭದಲ್ಲಿ ಅದನ್ನ ಬೆನ್ನದಂತ ಪೊಲೀಸರಿಗೆ ಈ ರೋಚಕ ಅಂಶಗಳು ಬಯಲಾಗತ್ತೆ. ಏನಂತಂದ್ರೆ ಆ ಒಂದು ಸಂದೀಪ್ ಮತ್ತು ಆತನ ಪತ್ನಿ ಜೊತೆಗೆ ಏನಂತಂದ್ರೆ ಆ ವಿಚಾರವನ್ನ ಮುಂದಿಟ್ಕೊಂಡು ಪರಿಶೀಲನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇವರು FSL ವರದಿಯನ್ನೇ ತಿರುಚಿರುವಂತ ವಿಚಾರ ಗೊತ್ತಾಗತ್ತೆ. ಯಾಕಂತಂದ್ರೆ ಲಂಚದ ಆಮಿಷವದ್ದಿ ಅಲ್ಲಿರ್ತಕ್ಕಂಥ FSL ಏನು ವರದಿ ಹೋಗಿತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅದನ್ನ ಏನಂತಂದ್ರೆ ಹಣ ನೀಡಿ ಇಬ್ಬರು ಸೇರ್ಕೊಂಡು ಏನಂತಂದ್ರೆ ತಿರುಚಿರುವಂತ ಆರೋಪ. ಅದರ ಜೊತೆಗೆ ಏನಂತಂದ್ರೆ ವಿಚಾರಣೆ ಸಂದರ್ಭದಲ್ಲಿ FSL ಅಧಿಕಾರಿಗಳನ್ನು ಸಹ ಏನಂತಂದ್ರೆ ಯಮಕನಮರಡಿ ಠಾಣೆ ಪೊಲೀಸರು ಈಗ ಬಂಧಿಸಿ ಜೈಲಿಗೆ ಅಟ್ಟುವಂತ ಕೆಲಸವನ್ನ ಮಾಡಿರುವಂತದ್ದು. ನಮೀನ್, ಥ್ಯಾಂಕ್ ಯು ಶ್ರೀಕಾಂತ್.